ಏ ಭೂಪತಿ ನಿಂತ್ಕೊಳ್ಳೋ. ಏನು ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ? ಇನ್ನೆಲ್ಲಿಗೆ? ನಕ್ಷತ್ರ ಮನೆಗೆ. ಇಂಥ ಸೆನ್ಸೇಷನಲ್ ನ್ಯೂಸ್ ಗೊತ್ತಾದ್ಮೇಲೂ ನಾನು ಇಲ್ಲೇ ಇರೋಕ್ಕಾಗತ್ತಾ? ಅದಕ್ಕೆ ಆ ಖಾಲಿ ಡಬ್ಬಿ ಕಿವಿ ಹಿಡಿದು ಹುಡುಗ ಯಾರು ಅಂತ ಗೊತ್ತಾಗ್ಲೇಬೇಕು ಅಂತ ಕೂತ್ಕೋತೀನಿ. ನನ್ನ ಹತ್ರನೇ ಸೀಕ್ರೆಟ್ ಇಡ್ತಾಳ. ಇವತ್ತು ಏನೇ ಆಗ್ಲಿ ಹುಡುಗ ಯಾರು ಅಂತ ತಿಳ್ಕೊಂಡೇ ಬರೋದು ನಾನು. ಸರಿ ಆಯ್ತು. ಆಗ್ಲೇ ಸ್ವೀಟ್ ಮಾಡ್ತಾ ಅವಳನ್ನ ನೆನೆಸ್ಕೊಂಡೆ. ಹೇಗಿದ್ರು ನೀನ್ ಅವ್ರ ಮನೆ ಕಡೆನೆ ಹೊರಟಿದ್ಯಲ್ಲ, ಕೊಟ್ಬಾ. ಸರಿ ತಗೊಂಬನ್ನಿ ಬೇಗ. ಮೊದಲು ಚೆನ್ನಾಗಿ ಸ್ವೀಟ್ ತಿನ್ನಿಸ್ತೀನಿ, ಆಮೇಲೆ ಬಾಯ್ ಬಿಡಿಸ್ತೀನಿ. ನನ್ನ ಹತ್ರನೇ ಮುಚ್ಚಿಡ್ತಾಳ. ನನ್ನ ಹತ್ರ ಹೇಗೆ ಮುಚ್ಚಿಡೋದಕ್ಕೆ ಸಾಧ್ಯ ಅವಳು? ಆಯ್ತಾಯ್ತು ಇರು, ತಂದೆ. ತಗೋ ನೋಡು. ಬೈಬೇಡ, ಜಗಳ ಮಾಡಬೇಡ, ನಿಧಾನಕ್ಕೆ ಹೇಳು, ತಿಳಿತಾ? ಹುಡುಗಿರು ಈ ವಿಷಯದಲ್ಲೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ. ಅವಳು ನಿನ್ನ ಹತ್ರ ಈ ವಿಚಾರನ ಮುಚ್ಚಿಟ್ಟಿದ್ದಾಳೆ ಅಂದರೆ ಅದಕ್ಕೇನೋ ಬಲವಾದ ಕಾರಣನೇ ಇರಬೇಕು. ಗದರ್ಸಿ ಅವಳನ್ನ ಅಳಿಸ್ಬೇಡ, ಗೊತ್ತಾಯ್ತಾ? ನೀವು ಹೇಳೋದು ನೋಡಿದ್ರೆ ನಾನೊಂದು ದೊಡ್ಡ ಟೆರರಿಸ್ಟು. ನನ್ನ ನೋಡಿದ ತಕ್ಷಣ ಅವಳು ಗಡಗಡ ಅಂತ ನಡುಕ್ತಾಳೆ ಅನ್ನೋ ರೀತಿ ಇದೆ. ಅಷ್ಟೊಂದೆಲ್ಲ ಪಾಪದವಳಲ್ಲ. ಅದಕ್ಕೆ ಅವಳು ಖಾಲಿ ಡಬ್ಬಿ ಅದು. ಹೋಗ್ಲಿ ಬಿಡಿ. ನೀವು ಕೊಟ್ಟಿರೋ ಸ್ವೀಟ್ಸ್ ಕೊಟ್ಟು ಹುಡುಗ ಯಾರು ಅಂತ ತಿಳ್ಕೊಂಡು ನಿಮ್ಗೊಂದು ಸ್ವೀಟ್ ನ್ಯೂಸ್ ತಂದು ಕೊಡ್ತೀನಿ, ಸರಿನಾ? ಸರಿ, ಹೋಗ್ಬಿಟ್ ಬಾ. ಬಾಯ್. ಒಳ್ಳೆ ಕಾಲ್ ಚೆಂಡ್ ಮಾಡಿದ್ಯಲ್ಲ ದೇವ್ರೆ ನನ್ನನ್ನು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓದಿಸ್ಕೊಂಡು ಸಾಕಾಗಿದೆ. ಹೇಳೋದಕ್ಕೆ ಇಬ್ಬರಿಬ್ರು ಅಪ್ಪ ಅಮ್ಮ, ಎರಡೆರಡು ಮನೆ, ಆದರೆ ಎರಡೂ ನಂದಲ್ಲ. ಒಟ್ಟಿನಲ್ಲಿ ಸ್ವಂತ ನೆಲೆ ಇಲ್ಲದೆ ದಿನಕ್ಕೊಂದು ಕಡೆ ಅಲಿಯೋ ಗತಿ ಬಂತು. ಹೆತ್ತಪ್ಪ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಖುಷಿ ಪಡ್ಲೋ, ಹುಟ್ಟಿ ಬೆಳೆದ ಮನೆನ ಬಿಟ್ಟು ಬಂದಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲೋ, ನನಗೊಂದು ಗೊತ್ತಾಗ್ತಿಲ್ಲ. ನಕ್ಷತ್ರ, ಒಂದು ಮಾತಿದೆ ಗೊತ್ತಾ? ಈ ಸಮಯ ಕಳೆದು ಹೋಗುತ್ತೆ ಅಂತ. ಅದರ ಅರ್ಥ ಗೊತ್ತಾ ನಿಂಗೆ? ಖುಷಿನೋ ದುಃಖನೋ ಯಾವುದು ಪರ್ಮನೆಂಟ್ ಅಲ್ಲ. ಈ ಸಮಯ ಇವತ್ತಿದ್ದಂಗೆ ನಾಳೆ ಇರಲ್ಲ. ಯಾಕೆ ಯೋಚನೆ ಮಾಡ್ತೀಯ? ಗೋ ವಿತ್ ದ ಫ್ಲೋ. ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಾ ಇರೋ. ಯೋಚನೆ ಮಾಡಬೇಡ. ಜೊತೆಗೆ ನಾವಿದೀವಲ್ವಾ? ಹಾ ಹೇಳಿ ಸರ್. ನೀವು ಕೊಟ್ಟ ನಂಬರ್ನ ಚೆಕ್ ಮಾಡಿಸ್ದೆ. ಆ ನಂಬರ್ಗೆ ಇನ್ನೊಂದು ನಂಬರಿಂದ 3-4 ದಿನದಿಂದ ಕಾಲ್ ಬರೋದು ಹೋಗೋದು ಎಲ್ಲ ನಡೀತಿದೆ ಸರ್. ಇಸ್ ಇಟ್? ಏನ್ ನಂಬರು ಸರ್? ಇರಿ ಸರ್, ಹೇಳ್ತೀನಿ. 90 90 0869 0869. ಓ ಗಾಡ್, ಇದು ಪಾಪು ನಂಬರ್ ಅಲ್ವಾ? ಆ ನಂಬರ್ ಇನ್ನೊಂದ್ಸತಿ ಹೇಳಿ. ಹೇಳ್ತೀನಿ ಸರ್. 90 0869. ನೀನು ಸರಿಯಾಗಿ ಚೆಕ್ ಮಾಡಿಸ್ತೀಯೋ ಇಲ್ವೋ? ಸರ್, ನಾನು ಅಲ್ಲೇ ಇದ್ದೆ ಸರ್. ಕರೆಕ್ಟಾಗಿ ಚೆಕ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವತ್ತು 3 ಸಲ ಕಾಲ್ ಮಾಡಿದ್ದಾರೆ ಸರ್. 10 ಕಾಲ್ಗೊಂದು ಸಲ. ಅಂದರೆ ನಾನು ಮನೆಯಿಂದ ಹೊರಡೋ ಟೈಮಲ್ಲಿ ಆಮೇಲೆ 11:28 ಕಾಲ್ ಬಂದಿದೆ ಸರ್. 11:28 ಅಂದರೆ ನಾನು ಅಲ್ಲೇ ಇದ್ದೆ. ಅವಾಗ ಕಾಲ್ ರಿಸೀವ್ ಮಾಡಿಲ್ಲ ಸರ್. ಮತ್ತೆ ಅದಾದ್ಮೇಲೆ 5 ನಿಮಿಷಕ್ಕೆ ಕಾಲ್ ಬಂದಿದೆ. ಆಗ ರಿಸೀವ್ ಮಾಡಿ ಮಾತಾಡಿದ್ದಾರೆ ಸರ್.
ಸರ್ ಆ ನಂಬರು ಶ್ವೇತಾ ಅನ್ನೋರ ಹೆಸರಲ್ಲಿದೆ ಸರ್. ನನ್ನ ಪಾಪು ಹೀಗೆ ಮಾಡ್ತಾಳ? ನನ್ನ ಪಾಪು ಮನಸ್ಸಲ್ಲಿ ಇಂಥದ್ದೆಲ್ಲ ಇದೆಯಾ? ಅವಳು ಇಂಥ ದಾರಿ ಯಾಕೆ ಹಿಡಿತಾಳೆ? ಅದು ದುಡ್ಡು ಕೊಟ್ಟು ನಕ್ಷತ್ರನ ಬದುಕಲ್ಲಿ ಆಟ ಆಡಿಸೋ ಅಷ್ಟು. ಆದರೆ ಅದರಿಂದ ಅವಳಿಗೇನು ಲಾಭ? ನಕ್ಷತ್ರ ಎಲ್ಲಾದರೂ ಇರಲಿ, ಅದಕ್ಕೂ ಪಾಪುಗೂ ಏನು ಸಂಬಂಧ? ಅವಳು ಯಾಕೆ ಈ ಥರ ಮಾಡ್ತಿದ್ದಾಳೆ? ಅಂಕಲ್ ಏನಾಯ್ತು? ಅಂಕಲ್ ನೀರೇನಾದ್ರೂ ಬೇಕಾ? ತಲೆ ಸುತ್ತಿದ್ಯಾ ಅಂಕಲ್? ನೀವು ಒಳಗ್ ಬನ್ನಿ, ಬಿಸಿಲಲ್ಲಿ ನಿಂತ್ಕೋಬೇಡಿ. ಬನ್ನಿ ಅಂಕಲ್. ಕ್ಷಮಿಸ್ಬಿಡು ನಕ್ಷತ್ರ, ನಿನ್ನ ಅಪ್ಪ ಇದಕ್ಕೆಲ್ಲ ನೆಪ ಮಾತ್ರ. ಅದ್ರ ಹಿಂದೆ ನಿಂತು ಇಷ್ಟೆಲ್ಲ ಮಾಡಿಸ್ತಿರೋಳು ನನ್ನ ಮಗಳು ಶ್ವೇತಾ. ಅವತ್ತು ನಿನ್ನನ್ನು ಮನೆಗೆ ಕರ್ಕೊಂಬಂದವಳೆ ಇವತ್ತು ನಿನಗೆ ಓಡಿಸೋದಕ್ಕೆ ದುಡ್ಡು ಕೊಡ್ತಿದ್ದಾಳೆ. ನನ್ನ ಪಾಪು, ನನ್ನ ಶ್ವೇತಾ ಹೀಗೆ ಮಾಡ್ತಾಳೆ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ದೇವ್ರೇ ಇದು ಸುಳ್ಳಾಗಿರಲಿ. ಶ್ವೇತಾ ಮನಸ್ಸಲ್ಲಿ ಇಂಥ ವಿಷ ಇಲ್ಲದೆ ಹೋಗಲಿ. ಮನೇಲಿ ಜಯಮ್ಮ ಅಕ್ಕ ಎಲ್ಲರೂ ಇರ್ತಾರೆ. ಅವ್ರ ಮುಂದೆ ನಕ್ಷತ್ರ ಹತ್ರ ಯಾರನ್ನೋ ಪ್ರೀತಿಸ್ತಿದ್ಯಂತೆ, ಯಾರದು ಅಂತ ಕೇಳಿದ್ರೆ ಸುಮ್ಮನೆ ಬಿಡ್ತಾರಾ? ಏನು ಮಾಡಲಿ? ಹೊರಗಡೆ ಕರ್ಕೊಂಡೋಗಿ ಕಿವಿ ಹಿಡಿದು ಬಾಯಿ ಬಿಡಿಸ್ತೀನಿ. ಬೆಟರ್ ಐಡಿಯಾ. ಅಮ್ಮ, ಅಕ್ಕ, ಮನೇಲಿದ್ದೀರಾ? ಭೂಪತಿ, ನೀನೇನಿಲ್ಲಿ? ಅದು ನಕ್ಷತ್ರ ನೋಡೋಣ ಅಂತ ಬಂದೆ ಅಕ್ಕ. ಅದಕ್ಕೆ ಸ್ವೀಟ್ಸ್ ಕಳಿಸಿದಾರೆ ಅವಳಿಗೋಸ್ಕರ. ಎಲ್ಲೋಳು ಕಾಣಿಸ್ತಿಲ್ವಲ್ಲ? ಅದು ಅವಳಿಲ್ಲ. ಚೆಕಪ್ ಹೊರಗಡೆ ಹೋದ್ಲಾ? ಎಷ್ಟೊತ್ತಾಗತ್ತೆ ಬರೋದಕ್ಕೆ? ನನಗೇನು ಹೇಳೇ ಇಲ್ಲ. ಅವಳು ಇನ್ಮೇಲೆ ಇಲ್ಲಿಗೆ ಬರಲ್ಲ ಭೂಪತಿ. ಚಂದ್ರು ಸರ್ ಬಂದು ಕರ್ಕೊಂಡು ಹೋದ್ರು. ಮಾವ ಬಂದಿದ್ರ? ಅವ್ರು ಕರ್ಕೊಂಡೋದ್ರ? ಯಾಕೆ ಕರ್ಕೊಂಡೋದ್ರು? ಅಲ್ಲ, ಇದೆಲ್ಲ ಯಾವಾಗಾಯ್ತು? ಏನು ವಿಷಯ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಕರ್ಕೊಂಡು ಹೋದ್ರು. ನಿನ್ನ ಅನುಮಾನ ನಿಜ ಭೂಪತಿ. ಅಜ್ಜಿದು ಅಪ್ಪಂದು ಬರೀ ನಾಟಕ. ಇಬ್ಬರು ದೊಡ್ಡ ಪ್ಲಾನ್ ಮಾಡಿನೇ ನಕ್ಷತ್ರನ ಮನೆಗೆ ಕರ್ಕೊಂಡು ಬಂದಿದ್ರು. ಅದು ಹೇಗೋ ಚಂದ್ರು ಸರಿಗೆ ಗೊತ್ತಾಗಿ ಅವ್ರು ಬಂದು ನಕ್ಷತ್ರನ ಕರ್ಕೊಂಡು ಹೋಗ್ಬಿಟ್ರು. ಅಕ್ಕ, ಏನು ಹೇಳ್ತಾ ಇದ್ದೀರಾ? ಅಂಥದ್ದು ಏನಾಯ್ತು? ಅದೇನಾಯ್ತು ಅಂದರೆ, ನಿನ್ನ ಮೇಲೆ ಪ್ರೀತಿ ನಾಟಕ ತೋರಿಸಿದ್ದು ದುಡ್ಡುಗೋಸ್ಕರನ? ನಾನು ನಿನ್ನಮ್ಮ ಹೇಳ್ತಿದ್ದೀನಿ ಕಡೆ, ಈ ಮನೆಯಲ್ಲಿ ಇರಬೇಡ, ಹೊರಟೋಗೋ. ಇಷ್ಟೆಲ್ಲ ನಡೀತಾ ಅಕ್ಕ? ಆ ಮನುಷ್ಯನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ? ಮಗಳನ್ನ ಮುಂದೆ ಇಟ್ಕೊಂಡು ಬಾರ ಈ ಕಡೆ. ಆ ದರಿದ್ರನೇ ತೊಲಗ್ತು. ನೀನ್ ಯಾಕೋ ಬಂದಿದ್ಯಾ ದೊಡ್ಡ ಮನುಷ್ಯ? ನಮ್ಮನೇಲಿ ನಿಂಗೇನ್ ಕೆಲ್ಸ? ತಾಯಿ ಮಗ ಅಷ್ಟೆಲ್ಲ ನಾಟಕ ಮಾಡಿದಾಗಲೇ ನನಗೆ ಅನುಮಾನ ಬಂದಿತ್ತು. ಆದ್ರೂ ನಕ್ಷತ್ರ ಅಳೋದನ್ನ ನೋಡಕ್ಕಾಗದೆ ಕಳ್ಸಿಕೊಟ್ಟಿದ್ದೆ. ಮಗಳನ್ನ ಮುಂದೆ ಇಟ್ಕೊಂಡು ದುಡ್ಡು ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅದೆಲ್ಲ ನಿಂಗ್ಯಾಕೋ? ಮೊನ್ನೆ ನಿಮ್ಮ ಮನೇಲಿ ಮೆರೆದೆ ಅಂತ ಅನ್ಬಿಟ್ಟು ಇಲ್ಲೂ ಮೆರೆಯಕ್ ಬರಬೇಡ. ಇದು ನನ್ನ ಜಾಗ, ನನ್ನ ಮನೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಂಗ್ಯಾಕೋ ಅವೆಲ್ಲ? ಹೋಗ್ತಾ ಇರೋ. ಹಾಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ.
ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಸಿಗಬೇಕಾಗಿರೋದು ಸಿಗಲೇಬೇಕು ತಾನೆ. ಮೈ ಮೂಳೆ ನೆಟ್ಟಿಗಿರ್ಬೇಕು ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ, ಯಾರು ನಿಮ್ ಕೈಗೆ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡ್ತೀರ ಅಂತ ನೆಟ್ಟಿಗೆ ಹೇಳಿ. ಅದೆಲ್ಲ ಕೇಳಕ್ ನೀನ್ ಯಾವನೋ ನನಗ್ ಜೋರ್ ಮಾಡಕ್ಕೆ? ಅದೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಹತ್ತಿರೋ ಕೊಪ್ಪು ಇಳಿಸ್ಬೇಕಾಗತ್ತೆ ತುಕಾರಾಮ್ ಸರ್. ನನ್ನ ಪೇಷನ್ಸ್ ಖಾಲಿ ಆಗೋಕ್ಕೂ ಮುಂಚೆ ಇದನ್ನ ಯಾರು ಮಾಡಿದ್ರು ಅಂತ ಸರಿಯಾಗಿ ಹೇಳಿ. ಇಲ್ಲ ಅಂದ್ರೆ ಏನೋ ಮಾಡಕ್ಕಾಗುತ್ತೆ ನಿನ್ ಕೈಲಿ? ನಾನು ಹೇಳಲ್ಲ ಕಣೋ. ಅದೇನ್ ಕಿತ್ತಾಕು, ನಾನು ನೋಡೇ ಬಿಡ್ತೀನಿ. ಹೇ ಹೋಗಲೇ, ಹೋಗ್ ಕೆಲಸ ನೋಡ್ಕೊ. ವಯಸ್ಸಾಗಿದೆ, ಹೋಗ್ಲಿ ಪಾಪ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಹೋಗ್ತಾ ಹೋಗ್ತಾ ಅತಿಯಾಗಿ ಆಡ್ತಾ ಇದ್ದೀರಾ. ಸತ್ಯ ಒಪ್ಕೊಂಡ್ರೆ ಸರಿ. ಯಾರು ನಿಮಗೆ ದುಡ್ಡು ಕೊಟ್ಟಿದ್ದು?